ರನಾ ರನಾ ರನು ರೇ ಆತ್ಮ ನಮಸ್ಕಾರ. ಆತ್ಮ ನಮಸ್ತೆ. ಜಯಶ್ರೀ, ಹಾಗಾದರೆ ಈ ಆನಂದವನ್ನು ಪಡಿಬೇಕಂದ್ರೆ ಸುಷುಮ್ನ ನಾಡಿ ಮುಖಾಂತರನೇ ಮಾಡಬೇಕಾಗುತ್ತಾ? ಯಾಕೆಂದ್ರೆ ಸಾಕಷ್ಟು ಬಾರಿ ನೀವು ಹೇಳಿದ್ದೀರಿ, ಯಾವ ಮಾರ್ಗದಲ್ಲಿ ಉತ್ತಮ ಅಂತ ಸ್ವಲ್ಪ ತಿಳಿಸಿಕೊಡ್ತೀರ. ಯಾಕೆಂದ್ರೆ ಸಾಕಷ್ಟು ಗೊಂದಲಮಯವಾಗಿದೆ. ಈ ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಯೋಗ ಸಾಧನೆಯನ್ನು ಹೇಳುತ್ತಿದ್ದಾರೆ. ಈ ಸಾಧನೆ ಇದೇ ಅಲ್ಟಿಮೇಟ್ ಅನ್ನೋದಕ್ಕೆ ಶಾಸ್ತ್ರ ಪುರಾವೆ ಏನಾದ್ರು ಇದೆಯಾ? ಶಾಸ್ತ್ರ ಪ್ರಮಾಣದ ಮುಖಾಂತರ ನೀವೇನಾದರೂ ಸಲಹೆ ಕೊಟ್ಟರೆ ಸಾಕಷ್ಟು ಜನಕ್ಕೆ ನಂಬಿಕೆ ಮತ್ತು ಸಹಾಯ ಆಗುತ್ತದೆ ಗುರುಜಿ. ಖಂಡಿತ. ಈಡ ಪಿಂಗಳ ಓರ್ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿಣಿ ತಸ್ಮಿನ್ ವಿಶ್ವ ಚರಾಚರ ಪ್ರತಿಷ್ಠಿತ ಅಂತೇಳಿ ಉತ್ತರ ಗೀತೆಯಲ್ಲಿ ಸ್ವಾಮಿ ಹೇಳಿದ್ದಾರೆ. ಮತ್ತೆ ಸಾಕಷ್ಟು ಶಾಸ್ತ್ರ ಪ್ರಮಾಣಗಳಿದೆ ಇದಕ್ಕೆ. ನಾವು ಏನು ಮಾಡ್ತಾ ಇದೀವಿ ಅದಕ್ಕೆ ಶಾಸ್ತ್ರಗಳೇ ಪ್ರಮಾಣ. ಯಾಕಂತಂದ್ರೆ ಭಗವದ್ಗೀತೆಯಲ್ಲಿ ತುಂಬಾ ಶ್ಲೋಕಗಳಲ್ಲಿ ಇದರ ಬಗ್ಗೆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮರು ಬೋಧಿಸಿದ್ದಾರೆ. ಈ ಶಾಸ್ತ್ರದ ಮುಖಾಂತರ, ಶ್ಲೋಕದ ಮುಖಾಂತರ ಹೇಳೋ ಪ್ರಯತ್ನ ಮಾಡಿದ್ರು ಆವಾಗ ಅರ್ಜುನನಿಗೆ. ಅದೆಲ್ಲ ನಮಗೆ ಶಾಸ್ತ್ರ ಪ್ರಮಾಣನೇ. ಇಲ್ಲಿ ಉತ್ತರ ಗೀತೆ ಅಂದ್ರೆ ಮೊದಲನೇ ಸರಿ ಭಗವದ್ಗೀತೆ ಆಯ್ತು ಅರ್ಜುನನಿಗೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮರಿಗೆ. ಉತ್ತರ ಗೀತೆ ಎರಡನೇ ಸರಿ ಆಗಿತ್ತು. ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಎರಡನೇ ಸರಿ ಉತ್ತರ ಗೀತೆ ಆಯ್ತು. ಯಾರಿಗೆ? ಅರ್ಜುನನಿಗೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮರಿಗೆ. ಆ ಉತ್ತರ ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂತಾರೆ, ಈಡ ಪಿಂಗಳ ಓರ್ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿಣಿ. ಈಡ ಪಿಂಗಳ ಮಧ್ಯೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂತಹ ಒಂದು ನಾಡಿ ಇದೆಯಂತೆ. ಆ ನಾಡಿಯಲ್ಲೇ ವಿಶ್ವಂ ಚರಾಚರ ಪ್ರತಿಷ್ಠಿತ, ಯಾವತ್ತು ವಿಶ್ವವು ಅಲ್ಲಿಂದನೇ ಉದ್ಭವಿಸಿರುವಂತದ್ದು. ಸೃಷ್ಟಿ ರಹಸ್ಯ ಅಲ್ಲಿದೆ. ಮತ್ತೆ ಆ ನಾಡಿಯಲ್ಲೇ ಅದು ಪ್ರತಿಷ್ಠಿತವಾಗಿದೆ. ಆ ಸೃಷ್ಟಿ ರಹಸ್ಯ ತಿಳ್ಕೊಬೇಕಂದ್ರೆ ಆ ನಾಡಿ ಒಳಗಡೆ ಹೋಗ್ಬೇಕು. ಆ ನಾಡಿ ಒಳಗಡೆ ಹೋಗುವಂತಹ ಪ್ರಯತ್ನವೇ ಬ್ರಹ್ಮವಿದ್ಯೆ, ಸಿದ್ಧವಿದ್ಯೆ, ಅಜಪವಿದ್ಯೆ, ಅಚಲವಿದ್ಯೆ. ಈ ಎಲ್ಲವೂ ಅದೇನೆ. ನಾವು ಈ ಶಾಸ್ತ್ರ ಪ್ರಮಾಣದ ಮುಖಾಂತರ ಹೇಗೆ ಹೋಗ್ಬೇಕು ಅಂತ ಸ್ಪಷ್ಟವಾಗಿ ಸ್ವಾಮಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಇದನ್ನೇ ಯೋಗಿ ವ್ಯಾಮನನವರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಗಂಗಾ ಯಮುನ ಮೂಲೋ ಸಂಗಮము ఉన్నది చూడరా, అందులో స్నానము చేస్తే ವೀರಗುರುಡು ನೂರಾ. ಅನೇಕವಾಗಿರುವಂತಹ ಕಕ್ಷೆಗಳಲ್ಲಿ, ಅನೇಕವಾಗಿರುವಂತಹ ರೀತಿಗಳಲ್ಲಿ, ಅನೇಕವಾಗಿರುವಂತಹ ವಿಧಿವಿಧಾನಗಳಲ್ಲಿ ನಮ್ಮ ಆರ್ಯರು ಅವರು ಎಷ್ಟೋ ಶ್ರಮಿಸಿ ಅವರು ಅದನ್ನ ಅನುಭವಿಸಿ ಆ ಅನುಭವವನ್ನ ನಮಗೆ ತರುಣೋಪಾಯವಾಗಿ ನಮ್ಗೆ ಸೂಚಿಸಿರುವಂತದ್ದು ಮಹಾನುಭಾವರು ಅವರೆಲ್ಲ. ನಮಗೆ ಅವರು ಇವತ್ತು ಕೊಟ್ಟಿರುವಂತಹ ಕೊಡುಗೆನೆ ಈ ಮೋಕ್ಷ ವಿದ್ಯೆ, ಮೃತ್ಯುಂಜಯ ವಿದ್ಯೆ. ಇದು ನಾವು ತಿಳಿದೆ ಈ ಗಂಗಾ ಯಮುನಾ ಸರಸ್ವತಿ ತಿಳಿದೆ ಬಾಹ್ಯದಲ್ಲಿ ನಾವು ಹೋಗಿ ಗಂಗಾ ಯಮುನಾ ಸರಸ್ವತಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾ ಇದೀವಿ. ಇಲ್ಲಿ ಇರುವಂತಹ ಸಂಗಮವನ್ನ ತಿಳಿದೆ ನಾವು ಬಾಹ್ಯದಲ್ಲಿ ಗಂಗಾ ಯಮುನಾ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ಅಲ್ಲಿ ಮೋಕ್ಷ ಸಿಗ್ತಾ ಇದೆ ಅಂತ ನಾವೆಲ್ಲ ಅನ್ಕೊಂತ ಇದ್ವಿ. ಅಲ್ಲಿ ಮೋಕ್ಷ ಸಿಗಂಗಿದ್ರೆ ಅಲ್ಲಿರುವಂತಹ
ಜಂತುಜಾಲಗಳಿಗೆ, ಪಕ್ಷಿಗಳಿಗೆ, ಜಲಚರಿಗಳಿಗೆ ಮೋಕ್ಷ ಬರ್ಬೇಕಾಗಿತ್ತು. ಅಲ್ಲೇನು ಸಿಗಂಗಿದ್ರೆ, ಯಾಕಂದ್ರೆ ನಿರಂತರವಾಗಿ ಅಲ್ಲೇ ಹುಟ್ಟಿ ಅಲ್ಲೇ ಜೀವಿಸಿ ಅಲ್ಲೇ ಅವು ಮರಣವನ್ನು ಹೊಂದುತ್ತಾ ಇದೆ. ಹಾಗಾಗಿ ಅವಕ್ಕೆ ಮೋಕ್ಷ ಸಿಗ್ಬೇಕಾಗಿತ್ತು ಯಾವಾಗ್ಲೂ ಅಲ್ಲೇ ಇರೋದಕ್ಕೆ. ಅದಲ್ಲ ಅರ್ಥ, ಅದು ಬಾಹ್ಯ ಅದು. ಮೋಕ್ಷ ಸಿಗ್ಬೇಕು ಅಂತಂದ್ರೆ ನಾವು ಒಳಗಡೆಗೆ ಹೋಗ್ಬೇಕು. ಇಲ್ಲಿ ಈಡ ಪಿಂಗಳ ಓರ್ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿನಿ. ಇಲ್ಲಿ ಸರಸ್ವತಿ ನಾಡಿ ಇದೆ. ಇದು ಈಡ, ಇದು ಪಿಂಗಳ, ಇದು ಸರಸ್ವತಿ ನಾಡಿ. ಈ ಗಂಗಾ ಯಮುನಾ ಸರಸ್ವತಿಗೆ ಹೋಗ್ಬೇಕು ನಾವು. ಈ ಗಂಗಾ ಯಮುನಾ ಸರಸ್ವತಿಯಲ್ಲಿ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿದರೆ ಅವನು ವೀರಗುರುಡು ಅಂತ ಹೇಳಿದ್ರು ವ್ಯಾಮನನವರು. ಏನ್ ಅರ್ಥ ಇದೆ ನೋಡಿ, ಎಷ್ಟು ತತ್ವಗಳನ್ನ ನಮ್ಗೆ ಮುಖಾಂತರ ಅವ್ರು ಹೇಳಿದ್ದಾರೆ ಅಂತಂದ್ರೆ ನಮ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಷ್ಟು. ಅದ್ ಅರ್ಥ ಮಾಡ್ಕೊಳಕ್ ಆಗದೆ ನಾವು ಬಾಹ್ಯದಲ್ಲಿ ಹುಡ್ಕೊಂಡು ಹೋಗ್ತಾ ಇದೀವಿ, ಎಲ್ಲೋ ಇದೆ ಅಂತೇಳಿ. ಅದೆಲ್ಲ ಅರ್ಥ. ಈ ಕುಂಭಮೇಳ ಅದೆಲ್ಲ ಹೋಗಿ ಸ್ನಾನ ಮಾಡಿ ಬರ್ತಾರಲ್ಲ, ಅದು ಗಂಗಾ ಯಮುನಾ ಸರಸ್ವತಿ ಹೌದು ಹೌದು, ಅಲ್ಲೆಲ್ಲ ಅವಶ್ಯಕತೆ ಇಲ್ಲ. ಹೌದು, ಯಾಕಂದ್ರೆ ನಾವು ಬಾಹ್ಯದಲ್ಲೇ ಹೋಗ್ತಾ ಇದೀವಿ. ಬಾಹ್ಯದಲ್ಲಿ ಇದ್ದಿದ್ದೀರ ಇಷ್ಟೊಂದು ಸಿಗ್ಬೇಕಾಗಿತ್ತು ನಮ್ಗೆ. ಬಾಹ್ಯದಲ್ಲಿ ಇದ್ದಿದ್ರೆ ಸಿಗ್ಬೇಕಾಗಿತ್ತು ಇಷ್ಟೊತ್ತಿಗೆ. ಅಲ್ಲಿರುವಂತಹ ಜಂತುಜಾಲಗಳಿಗೆ, ಪಶು ಪಕ್ಷಿಗಳಿಗೆ ಸಿಗ್ಬೇಕಾಗಿತ್ತು ಅಲ್ವಾ ಮೋಕ್ಷ. ಯಾಕಂದ್ರೆ ನಿರಂತರವಾಗಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಮರಣವನ್ನು ಹೊಂದ್ತಾ ಇದ್ದಾವು. ನಾವು ಅಲ್ಲಿ ಹೋಗಿ ಮೋಕ್ಷ ಸಿಗತ್ತೆ ಅಂತ ಹೇಳಿ ನಾವು ನಿರಂತರವಾಗಿ ಬಾಹ್ಯದಲ್ಲಿ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೀವಿ ಮೋಕ್ಷವನ್ನ. ಅದು ಅವ್ರು ಹೇಳಿರೋ ಅರ್ಥ ಸರಸ್ವತಿ ನಾಡಿ, ಮೋಕ್ಷ ನಾಡಿ, ಮೃತ್ಯುಂಜಯ ನಾಡಿ, ಬ್ರಹ್ಮ ನಾಡಿ ಎಲ್ಲವೂ ಇದೆ. ಈ ನಾಡಿಯಲ್ಲೇ ಪೂರ್ತಿ ಸೃಷ್ಟಿಯ ರಹಸ್ಯ ಅಡಗಿದೆ ಅನ್ನೋದು ನಾವು ಅರ್ಥ ಮಾಡ್ತೀವಿ. ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಅಲ್ಲಿಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ. ಪಾಂಡಿತ್ಯ ಪ್ರಕಟಣೆ ಎಷ್ಟೇ ಇದ್ರು ಕೂಡ ಬ್ರಹ್ಮಜ್ಞಾನ ತಿಳಿದಿಲ್ಲ ಅಂತಂದ್ರೆ, ಆ ಬ್ರಹ್ಮ ಉಪಾಸನೆ ಮಾಡ್ಲಿಲ್ಲ ಅಂತಂದ್ರೆ, ಆ ಅನುಭವ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಆ ಒಂದು ವಿಜ್ಞಾನದ ಬಗ್ಗೆ ತಿಳಿಯೋದಿಲ್ಲ. ಪಾಂಡಿತ್ಯ ಪ್ರಕಟಣೆ ಎಷ್ಟೇ ಇದ್ರು ಕೂಡ ಅದು ವ್ಯರ್ಥನೆ. ನಮ್ಗೆ ಆ ವಿಜ್ಞಾನ ತಿಳಿದಿಲ್ಲ ಅಂತಂದ್ರೆ ನಾವು ಪಾಂಡಿತ್ಯ ಪ್ರಕಟಣೆ ಎಷ್ಟೇ ಇದ್ರು ಕೂಡ, ನಾವ್ ಎಷ್ಟೇ ಹೆಸರು ಮಾಡಿದ್ರು, ನಾವು ಎಷ್ಟೇ ಶಾಸ್ತ್ರಗಳು ಓದ್ಕೊಂಡಿದ್ರು ಅದು ಶೂನ್ಯನೇ. ಏನೋ ನೀನು ಅಷ್ಟು ಶಾಸ್ತ್ರಗಳು ಓದ್ಕೊಂಡಿದೀಯ ಅಂತಂದ್ರೆ ಒಂದು ಸಮಾರಂಭಗಳಿಗೆ ಕರೀತಾರೆ, ಅಲ್ಲಿ ನಿನ್ಗೆ ಒಂದು ಅಷ್ಟು ದ್ರವ್ಯನ ಕೊಡ್ತಾರೆ, ಸನ್ಮಾನಗಳನ್ನ ಮಾಡ್ತಾರೆ, ಬಿಟ್ರೆ ನಿನ್ಗೆ ಆ ಬ್ರಹ್ಮ ಪದಕ್ಕೆ ಅರ್ಹನ ಆಗೋದಿಲ್ಲ. ಆ ಬ್ರಹ್ಮ ಪದಕ್ಕೆ ಅರ್ಹನಾಗ್ಬೇಕು ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದಕ್ಕೆ ಅನುಭವ ಸಿಗ್ಬೇಕು ಅಂತಂದ್ರೆ ನಾವು ಆ ಸುಷುಮ್ನ ನಾಡಿಯ ಪ್ರಯತ್ನವನ್ನ ಮಾಡ್ಬೇಕು. ಆಗ ಮಾತ್ರನೇ ನಮ್ಗೆ ಆ ಅನುಭವ ಅನ್ನೋದು ಬರುತ್ತೆ. ಇಲ್ಲ ಅಂತಂದ್ರೆ ಬರೀ ಶಾಸ್ತ್ರಗಳೆಲ್ಲ ಇದ್ದಾಗ ಕೂಡ ನಮ್ಗೆ ಅನುಭವ ಬರುದಿಲ್ಲ. ಶಾಸ್ತ್ರ ಗೊತ್ತಿದ್ದು ವಿಜ್ಞಾನ ಗೊತ್ತಿಲ್ಲ ಅಂತಂದ್ರು ವ್ಯರ್ಥನೆ, ವಿಜ್ಞಾನ ಗೊತ್ತಿದ್ದು ಶಾಸ್ತ್ರ ಗೊತ್ತಿಲ್ಲ ಅಂದ್ರೂ ವ್ಯರ್ಥನೆ. ಎರಡೂ ಸರಿ ಪ್ರಮಾಣದಲ್ಲಿ ಇರ್ಬೇಕು. ಆವಾಗ ಮಾತ್ರ ಯೋಗಿ ರಾಕೆಟ್ ಸ್ಪೀಡ್ ಅಲ್ಲಿ ಹೋಗ್ತಾನೆ. ರೆಕ್ಕೆ ಬಿಚ್ಚಿ ಹಾರಿ ಪಕ್ಷಿ ಹೇಗೆ ಸ್ಪೀಡ್ ಆಗಿ ಹೋಗುತ್ತೋ ಆ ರೀತಿ ಯೋಗಿ ಅನ್ನೋನು ಅವನ ಜರ್ನಿಯನ್ನ ಅವನು ಬೇಗ ಕಂಪ್ಲೀಟ್ ಮಾಡ್ತಾನೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ನನ್ಗೆ ಶಾಸ್ತ್ರನೇ ಗೊತ್ತು, ನಾನ್ ತಿಳ್ಕೊಂಡಿರೋದೇ ಗ್ರೇಟು, ಇದೇ ದೊಡ್ಡದು ಅದಲ್ಲ. ನಾನು ಸಾಧನೆನೇ ಗೊತ್ತು, ನಾನು ಇದೇ ಗ್ರೇಟು, ನಾನು ಸಾಧನೆ ಬಿಟ್ರೆ ಇನ್ನೊಂದಿಲ್ಲ, ಅದು ಅಲ್ಲ. ಇಲ್ಲಿ ಸಫರ್ ಆಗೋದು ಹ್ಯುಮ್ಯಾನಿಟಿ. ಇಲ್ಲಿ ನಾವು ಇಲ್ಲಿ ಹೇಳ್ಬಿಡ್ತೇವೆ ಇದೇ ದೊಡ್ಡದು, ಇದೇ ಗ್ರೇಟು, ಅದೇ ದೊಡ್ಡದು, ಅದೇ ಗ್ರೇಟು ಅಂತ. ಸಫರ್ ಆಗೋದು ಹ್ಯುಮ್ಯಾನಿಟಿ ಅದಲ್ಲ. ಶಾಸ್ತ್ರ ಪ್ರಮಾಣನೂ ಇರ್ಬೇಕು, ಜೊತೆಲಿ ನಾವು ವಿಜ್ಞಾನವನ್ನು ಕಲ್ತಿರ್ಬೇಕು. ಯೋಗ ಸಾಧನೆ ಅಂದ್ರೆ ವಿಜ್ಞಾನ, ಶಾಸ್ತ್ರ ಜ್ಞಾನ.
ಹೌದು. ಶಾಸ್ತ್ರ ನಮ್ಗೆ ಜ್ಞಾನವನ್ನ ಕೊಡ್ತದೆ, ಹೌದು. ಹೇಗೆ ನಾವು ಹೋಗ್ಬೇಕು ಅನ್ನೋ ಡೈರೆಕ್ಷನ್ಸ್ ಅನ್ನ ಕೊಡ್ತದೆ. ಯೋಗ ಸಾಧನೆ ಅನ್ನೋದು ವಿಜ್ಞಾನ, ನಾವು ಅನುಭವಿಸ್ತೀವಿ ಅದನ್ನ. ಸೈನ್ಸ್ ಅಲ್ಲಿ ಯಾವ ರೀತಿ ರಿಸರ್ಚ್ ಮಾಡಿದ್ರೆ ಅದನ್ನ ನಾವೆಲ್ಲ ಯೂಸ್ ಮಾಡ್ತೀವಿ, ಯುಟಿಲೈಸ್ ಮಾಡ್ಕೊಂತೀವಿ. ಯೋಗ ಸಾಧನೆ ಕೂಡ ಅದೇ ತರನೇ. ಧ್ಯಾನದ ಮುಖಾಂತರ ನಾವು ಸಾಧನೆಯ ಮುಖಾಂತರ ಅದನ್ನ ಅನುಭವಿಸ್ತೀವಿ. ಇಲ್ಲಿ ಶಾಸ್ತ್ರಗಳ ಮುಖಾಂತರ ಥಿಯರಿ ಆಗಿರ್ತದೆ, ಥಿಯರಿಕಲಿ ಆಗಿ ನಾವು ಪರ್ಫೆಕ್ಟ್ ಆಗ್ಬೇಕು ಶಾಸ್ತ್ರದ ಮುಖಾಂತರ. ಅಷ್ಟೇ ಸಾಲದು, ಅಲ್ಲಿಂದ ನಾವು ಮತ್ತೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಯೋಗ ಸಾಧನೆಯ ಮುಖಾಂತರ ಅದನ್ನ ಅನುಭವಿಸ್ಬೇಕು, ಅದನ್ನ ನಾವು ಪಡಿಬೇಕು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಆ ಎಕ್ಸ್ಪೀರಿಯನ್ಸ್ ಮಾಡೋದೇ ಯೋಗ ಸಾಧನೆ. ಯೋಗ ಸಾಧನೆ ಅಂದ್ರೆ ಅನೇಕವಾಗಿರುವಂತಹ ಏನೇನೋ ಇವತ್ತಿನ ದಿವಸ ಏನೇನೋ ಸರ್ಕಸ್ ಮಾಡ್ತಾರೆ. ಯೋಗ ಅಂತಂದ್ರೆ ಅದು ಏಕವಚನ, ಕಲಿಯಿಕೆ. ಯೋಗ ಅಂತಂದ್ರೆ ಕಲಿಯಿಕೆ. ಯಾವ್ದ್ರಲ್ಲಿ ಕಲಿಯಿಕೆ? ಸ್ತ್ರೀ ಪುರುಷನಲ್ಲಿ ಕಲಿಯಿಕೆ, ಪ್ರಕೃತಿ ಪರಮೇಶ್ವರನಲ್ಲಿ ಕಲಿಯಿಕೆ, ಶಕ್ತಿ ಶಿವನಲ್ಲಿ ಕಲಿಯಿಕೆ. ಯೋಗ ಅಂದ್ರೆ ಕಲಿಯಿಕೆ, ಅದು ಏಕವಚನ. ಅದು ನಾವೇನ್ಕೊಂತೀವಿ ಎರಡು ದೇಹಗಳಿಂದ ಪಡೆದಿರುವಂತದೇ ನಾವು ಸುಖ ಅಂತ ಅನ್ಕೊಂತೀವಿ ಪ್ರತಿಯೊಬ್ರು. ಆದ್ರೆ ಎರಡು ಶಕ್ತಿಗಳಿಂದ ಬಂದಿರುವಂತಹ ಸುಖ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಹೋಯ್ತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎರಡು ಶಕ್ತಿಗಳನ್ನ ಕಲಿಸೋದೇ ಈ ಯೋಗ. ಈ ಜೀವಾತ್ಮನನ್ನ ಪರಮಾತ್ಮನಲ್ಲಿ ಸೇರಿಸೋದೇ ಯೋಗ. ಆನಂದವೋ ಆನಂದ. ಆಗ ನಾವು ಎರಡು ದೇಹಗಳಿಂದ ಪಡೆಯುವಂತದೇ ಆನಂದ ಅಂತ ಅನ್ಕೊಂಡಿದೀವಿ, ಆದ್ರೆ ಅಲ್ಲಿ ಎರಡು ಶಕ್ತಿಗಳಿಂದ ಆನಂದವನ್ನು ಪಡಿತಾ ಇರೋದು ಯಾರು ಗಮನಿಸ್ತಾ ಇಲ್ಲ. ಅದೇ ತರ ಇಲ್ಲಿರುವಂತಹ ಶಕ್ತಿಯನ್ನ ಇಲ್ಲಿ ಬೃಹರ್ ಮಧ್ಯೆ ಶಿವಸ್ಥಾನಂ ಅಲ್ಲಿಗೆ ನಾವು ಸೇರಿಸಿದಾಗ ಆನಂದವೋ ಆನಂದ, ಪರಮಾನಂದ. ಆ ಪ್ರಯತ್ನವನ್ನ ಪ್ರತಿಯೊಬ್ಬರು ಮಾಡಿ. ಇದನ್ನೇ ಯೇಸು ಪ್ರಭುಗಳು ಕೂಡ ದೇವರು ಮಾರ್ಗ ತುಂಬಾ ಅರಿವು ಇರುವಂತದ್ದು, ಅದರಲ್ಲಿ ಹೋಗುವವನು ತುಂಬಾ ದುರ್ಲಭ, ತುಂಬಾ ಕಷ್ಟ. ಜ್ಞಾನ ಮಾರ್ಗದಲ್ಲಿ ಹೋಗೋದು ತುಂಬಾ ಯಾರೋ ರೇರ್ ಪರ್ಸನ್ ಅದ್ರಲ್ಲಿ ಹೋಗ್ತಾನೆ ಅಂತ ಯೇಸು ಪ್ರಭುಗಳು ಕೂಡ ಬೈಬಲ್ ಅಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನಾವು ಹೋಗ್ಬೇಕು ಅಂತಂದ್ರೆ ಸುಷುಮ್ನ ನಾಡಿ ಒಂದೇ ಮಾರ್ಗ. ಆ ಮಾರ್ಗ ಬಿಟ್ರೆ ಬೇರೆ ಮಾರ್ಗ ಅನ್ನೋದು ಇಲ್ವೇ ಇಲ್ಲ. ನಮ್ಮ ಆರ್ಯರು ಶಾಸ್ತ್ರಗಳ ಮುಖಾಂತರ, ಪದ್ಯಗಳ ಮುಖಾಂತರ, ತತ್ವಗಳ ಮುಖಾಂತರ, ನಾಟಕಗಳ ಮುಖಾಂತರ ನಮ್ಗೆ ಹೇಳೋ ಪ್ರಯತ್ನವನ್ನ ಮಾಡಿದ್ರು. ಅದು ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ಬೇಕು. ಆಗ ನಮ್ಗೆ ಶಾಶ್ವತವಾಗಿರುವಂತಹ ಸುಖ ಲಭಿಸುತ್ತೆ, ನೆಮ್ಮದಿ ಲಭಿಸುತ್ತೆ. ಆ ಮೋಕ್ಷಕ್ಕೆ ಅರ್ಹರಾಗ್ತೀವಿ ನಾವು ಪ್ರತಿಯೊಬ್ಬರು. ರ